ಫ್ರೆಂಡ್ಸ್, ನನ್ನ ಮಗಳ ಕಣ್ಣು ಹೇಗಾಗ್ಬಿಟ್ಟಿದೆ ಮೊಬೈಲ್ ನೋಡಿ. ಪ್ಲೀಸ್ ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ನಿಮ್ಮಷ್ಟು ಎಷ್ಟು ಆಗತ್ತೆ ನಿಮ್ಮ ಕೈಯಲ್ಲಿ ಅಷ್ಟಾದಷ್ಟು ಶೇರ್ ಮಾಡಿ. ಯಾಕಂದ್ರೆ ಮೊಬೈಲ್ ನೋಡಿ ನೋಡಿನೇ ಈ ತರ ಆಗ್ಬಿಟ್ಟಿದೆ. ಪ್ಲೀಸ್ ಯಾರು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ನಿಮ್ಮ रांझा मियां छड़ दो यारी चंगी नहीं हो इश्क बीमारी रांझा मियां छड़ दो यारी चंगी. ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನಲ್ಲಿ ಶಿಕ್ಷಣ ಮಾಯವಾಗಿದೆ. ಕೈಯಲ್ಲಿ ಮೊಬೈಲ್ ಬಂದಿದೆ. ಅದೇ ಮೊಬೈಲ್ನಲ್ಲಿ ಕರಿಮಣಿ ಮಾಲೀಕ ನಾನಲ್ಲ ಎಂಬ ಹಾಡು ಬಂದಿದೆ. ಹೌದು, ಇದೇ ಅಥಣಿ ತಾಲೂಕಿನಲ್ಲಿ ದಿನನಿತ್ಯ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಶಿಕ್ಷಣ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಂಸಾರಿಕ ಮತ್ತು ಹಿಂದೂ ಧರ್ಮದ ಭಗವದ್ಗೀತೆ ಜತೆಗೆ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯ ಮಾತುಗಳು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇವತ್ತಿನ ಯುವಕರು ಮತ್ತು ಇವತ್ತಿನ ನಾಗರಿಕರು ಬೆಳಗ್ಗೆ ಆದರೆ ಸಾಕು ವಿಡಿಯೋಗಳನ್ನು ಮಾಡುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಅದರಲ್ಲೂ ಕೂಡ ತಮ್ಮ ಮಾತಿನ ಬಳಕೆಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜಾತಿ ಧರ್ಮಗಳಲ್ಲಿ ಗೊಂದಲಗಳನ್ನು ಮೂಡಿಸುವ ವಿಡಿಯೋಗಳು ಹಾಗೂ ಲವ್ ಸಾಂಗುಗಳು ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಳ್ಳುತ್ತಾ ಟೈಮ್ ಪಾಸ್ ಮಾಡುತ್ತಾ ತಮ್ಮ ಜೀವನವನ್ನ ಇದರಲ್ಲೇ ಕಳೆಯುತ್ತಿದ್ದಾರೆ, ಹಾಳು ಮಾಡಿಕೊಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ತಪ್ಪಲ್ಲ, ಅದು ಕೂಡ ಒಂದು ಕಲೆ, ಅದನ್ನು ನಾವು ಗೌರವಿಸ್ತೇವೆ. ಆದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುವ ಕಾರಣಕ್ಕೆ ಆ್ಯಪ್ಗಳನ್ನು ಬಳಕೆ ಮಾಡಬೇಕು, ಅದು ತಪ್ಪಲ್ಲ. ಅದೇ ರೀತಿ ಕಾಮಿಡಿ ವಿಡಿಯೋಗಳನ್ನು ಮಾಡಬಹುದು, ಅದು ಕೂಡ ತಪ್ಪಲ್ಲ. ಮಾನವ ಜೀವರಾಶಿಗೆ ನಗು ಅನ್ನೋದು ಜೀವನಕ್ಕೆ ಬೇಕಾದ ಒಂದು ಮುಖ್ಯ ಅಂಶವಾಗಿದೆ, ಅದು ತಪ್ಪಲ್ಲ. ಇದೇ ಅಥಣಿ ಮತಕ್ಷೇತ್ರದಲ್ಲಿ ಸಂಪೂರ್ಣ ಜನರು ಹೀಗೆ ಮಾಡ್ತಿದ್ದಾರೆ ಅಂತೇನು ನಾವು ಹೇಳ್ತಿಲ್ಲ. ಆದರೆ 100ಕ್ಕೆ 75% ಜನರು ಇದರಲ್ಲೇ ಬ್ಯುಸಿಯಾಗಿ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ. ಇದರಿಂದ ಎಷ್ಟೋ ಕೆಟ್ಟ ಘಟನೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗಿದೆ. ಇದು ಒಂದು ಗೋಳಾದ್ರೆ ಇದೇ ಅಥಣಿ ಮತಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮೊಬೈಲ್ಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಕೆಲವು ಜನರು ಮಕ್ಕಳು ಅಳುವ ಸಮಯದಲ್ಲಿ ಆಟಿಕೆ ಸಾಮಾನುಗಳನ್ನು ನೀಡುವ ಬದಲು ಮೊಬೈಲ್ಗಳನ್ನು ನೀಡಿ ಮಕ್ಕಳನ್ನ ಸಮಾಧಾನ ಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದಾನೇ ಮಕ್ಕಳು ಮೊಬೈಲ್ಗಳಿಗೆ ದಾಸರಾಗ್ತಿದ್ದಾರೆ. ಇದರಂತೆಯೇ ದಿನನಿತ್ಯ ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಕ್ಕಳು ಹುಚ್ಚರಾಗಿ ರಸ್ತೆಗೆ ಬಂದ ಉದಾಹರಣೆಗಳು ದಿನನಿತ್ಯವಾದರೂ ಕೂಡ ನಾವು ಪತ್ರಿಕೆಗಳು ಮತ್ತು ಮಾಧ್ಯಮಗಳಲ್ಲಿ ಎಷ್ಟೋ ಬಾರಿ ನೋಡಿದ್ದೇವೆ, ಕೇಳಿದ್ದೇವೆ. ಇದನ್ನು ನೋಡಿಯೂ ಕೂಡ ಕೆಲ ಪೋಷಕರಿಗೆ ಬುದ್ಧಿ ಬರ್ತಾ ಇಲ್ಲ. ಇವರಿಗೆ ಏನ್ ಹೇಳಬೇಕು ಸ್ವಾಮಿ? ಮಕ್ಕಳು ಅಳುವ ಸಮಯದಲ್ಲಿ ಶಿಕ್ಷಣ ಧ್ಯಾನ ಬರುವಂಥ ಕೆಲ ಪುಸ್ತಕಗಳನ್ನು ನೀಡಿ ಮಕ್ಕಳಿಗೆ ಕಲಿಕೆ ಕಡೆ ಗಮನ ಬರುವಂತೆ ಮಾಡಿ. ಹಿಂದೆ ರಾಣಿ ಚೆನ್ನಮ್ಮನಂತೆ ಮಹಾಪುರುಷರ ಹೋರಾಟಗಳು ಮತ್ತು ವಿಜ್ಞಾನದ ಬಗ್ಗೆ ಪುಸ್ತಕಗಳನ್ನು ನೀಡಬೇಕು. ಅಥವಾ ಮೊಬೈಲ್ಗಳಲ್ಲಿ ಗೇಮನ್ನು ಆಡಿಸುವ ಬದಲು ಈ ಹೋರಾಟದ ಕಥೆಗಳನ್ನು ಹಾಕಿಕೊಟ್ರೆ ನಮ್ಮ ಯುವ ಪೀಳಿಗೆಯು ಯಾಕೆ ಮಹಾಪುರುಷರಂತೆ ಅವರೂ ಆಗಬಾರದು ಎಂಬುದು ನಮ್ಮ ಮಾತಾಗಿದೆ.